ಗೈಸ್, ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸ್ ಅಥವಾ ಸ್ಟ್ಯಾಟಿಸ್ಟಿಕ್ಸ್ ಫಾರ್ ಬಿಸ್ನೆಸ್ ಡಿಸಿಷನ್ಸ್ ಹೌದಲ್ಮ, ಆ ಸಬ್ಜೆಕ್ಟ್ ಅಲ್ಲಿ ಸ್ಕ್ಯೂನೆಸ್ ಒಂದನ್ನ ಪ್ರಾಬ್ಲಮ್ ನ ಸಾಲ್ವ್ ಮಾಡೋಣ. ಇದು 2021 ಅಲ್ಲಿ ಕೇಳಿರುವಂತಹ ಕ್ವಶನ್. ಏನಿದೆ ಅಂತ ನೋಡೋಣ. ಫೈಂಡ್ ಕಾರ್ಲ್ ಪಿಯರ್ಸನ್ಸ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ ಫ್ರಮ್ ದ ಫಾಲೋಯಿಂಗ್ ಡಾಟಾ. ಓಕೆನಾ? ಮಾರ್ಕ್ಸ್ ಓಕೆನಾ? ಎಷ್ಟೆಷ್ಟು ಕೊಟ್ಟಿದ್ದಾನೆ ಮಾರ್ಕ್ಸ್ ಅಂದ್ರೆ 0 to 10, 10 to 20, 20 to 30, 30 to 40, 40 to 50, 50 to 60, 60 to 70. Number of students. This is ಹೇಳಮ್ಮ. 5, 12, 16, 25, 10, 8, 4. ಹೌದಾ? ಈಗ ಕ್ವಶನ್ ಈ ತರ ಕೊಟ್ಟಿದ್ದಾನೆ. ನಮಗೆ ಏನ್ ಕ್ಯಾಲ್ಕುಲೇಟ್ ಮಾಡೋ ಅಂತ ಹೇಳಿದ್ರೆ ಸ್ಕ್ಯೂನೆಸ್ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾನೆ. ಕರೆಕ್ಟಾ? ಸ್ಕ್ಯೂನೆಸ್ ನ ನಾವು ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು ನೋಡಿ. ಕಾರ್ಲ್ ಪಿಯರ್ಸನ್ಸ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ is equals to mean minus mode divided by standard deviation. ರೆಡಿ ಮಾಡಬೇಕಾದ್ರೆ ಮೀನ್ ಬರುತ್ತೆ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬರುತ್ತೆ, ಮೋಡ್ ಬರುತ್ತೆ, ಸ್ಟ್ಯಾಂಡರ್ಡ್ ಡಿವಿಯೇಷನ್. ಈ ಮೂರು ಕಲ್ತಿದ್ರೆ ಮಾತ್ರ ನಾವು ಸ್ಕ್ಯೂನೆಸ್ ಅನ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹೌದಾ? ಹಾಗಾದ್ರೆ ಫಸ್ಟ್ ಮೀನ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು, ಮೋಡ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಹೆಂಗ್ ಮಾಡೋದು, ಮೂರು ಕಲ್ತ್ಕೊಳ್ಳೋಣ. ಮೂರು ಕಲ್ತ್ಕೊಳ್ಬೇಕು ಅಂದ್ರೆ ಫಸ್ಟ್ ನಾವು ಈ ನಂಬರ್ ಆಫ್ ಸ್ಟೂಡೆಂಟ್ಸ್ ನ ಫ್ರೀಕ್ವೆನ್ಸಿ ಎಫ್ ಅಂತ ಅನ್ಕೊಳ್ಳೋಣ. ಎಷ್ಟು ಬರುತ್ತೆ ಟೋಟಲ್? n is equals to 12, 22, 47, 53, 63, 70, 80. ಎಷ್ಟು ಬರುತ್ತೆ? 80 ಬರ್ತಾ. ಕರೆಕ್ಟಾ? ಈಗ ನಾವು ಮೀನ್ ಕ್ಯಾಲ್ಕುಲೇಟ್ ಮಾಡಬೇಕು ಕಂಟಿನ್ಯೂಸ್ ಸೀರೀಸ್ ಅಲ್ಲಿ ಅಂದ್ರೆ ಫಸ್ಟ್ ನಮ್ಗೆ ಮಿಡ್ ವ್ಯಾಲ್ಯೂ ಬೇಕು. ಕರೆಕ್ಟಾ? ಮಿಡ್ ವ್ಯಾಲ್ಯೂ ಅಂದ್ರೆ 0 plus 10 divided by 2, ಹಾಗೆ 10 plus 20 divided by 2. ಇವೆಲ್ಲ ಮಾಡಿದ್ರೆ ಇಲ್ಲಿ 5, 15, 25, 35, 45, 55, 65. ಕರೆಕ್ಟಾ? ಈ ತರ ಮಿಡ್ ವ್ಯಾಲ್ಯೂಸ್ ಬರುತ್ತೆ. ಕರೆಕ್ಟಾ? ಮಿಡ್ ವ್ಯಾಲ್ಯೂ ಬಂದ್ಮೇಲೆ ನಾವೇನ್ ಮಾಡಬೇಕು? ಡಿವಿಯೇಷನ್ ತೆಗಿಬೇಕು. ಡಿವಿಯೇಷನ್ ತೆಗಿಬೇಕು ಅಂದ್ರೆ ನಮಗೆ ಫಸ್ಟ್ ಮೂರು ಲಾಸ್ಟ್ ಮೂರು ತೆಗೆದುಬಿಟ್ರೆ ಮಿಡ್ಲಲ್ಲಿ ಯಾರು ಬರ್ತಾ ಇದೆ? 35 ಬರ್ತಾ ಇದೆ. ಕೆಲವು ಸರಿ 8 ಇದ್ದಾಗ ಫಸ್ಟ್ 4 ಲಾಸ್ಟ್ 4 ಮಧ್ಯದಲ್ಲಿರೋದು 35, 45 ತರ ಬರುತ್ತೆ. ಯಾವ್ದಾದ್ರು ಒಂದು ಅಸ್ಯೂಮ್ಡ್ ಮೀನ್ ಆಗಿ ತಗೊಳ್ಬಹುದು. ಕರೆಕ್ಟಾ? ಹಾಗಾದ್ರೆ ಎಕ್ಸ್ ಮೈನಸ್ ಎಕ್ಸ್ ಮೀನ್ ಎಷ್ಟು ಬರ್ತಾ ಇದೆ? 35. 5 minus 35 is minus 30, minus 20, minus 10, 0, plus 10, plus 20, plus 30. ಕರೆಕ್ಟ್ ಏನಪ್ಪಾ? ಈಗ ಡಿ ಡ್ಯಾಶ್ ಮಾಡೋಣ. ಡಿ ಡ್ಯಾಶ್ ಅಂದ್ರೆ ಕಡಿಮೆ ಇರೋದು 10. ಈ ಎಲ್ಲಾ ನಂಬರ್ಸ್ ನಾವು 10 ಇಂದ ಡಿವೈಡ್ ಮಾಡಿದ್ರೆ ನಮಗೆ -3, -2, -1, 0, 1, 2, 3 ಬರುತ್ತೆ. ಈಗ ಎಫ್ ಡಿ ಡ್ಯಾಶ್ ಮಾಡಬೇಕು. ಎಫ್ ಡಿ ಡ್ಯಾಶ್ ಅಂದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ 3 3s are 9, 4, 1, 0, 1, 4, 9. ಕರೆಕ್ಟ್ ಇರಪ್ಪ? ಟೋಟಲ್ ಬಂದು ಎಫ್ ಡಿ ಡ್ಯಾಶ್ ಸರ್ 5 3s are 15. ಹೌದಲ್ವಾ? ಎಫ್ ಡಿ ಡ್ಯಾಶ್ ಅಲ್ವಾ? ಸರಿ, ಎಫ್ ಡಿ ಡ್ಯಾಶ್ ಮಾಡಿದ್ರೆ ಎಫ್ ಇಂಟು ಡಿ ಡ್ಯಾಶ್ -15 ಪ್ಲಸ್ ಇಂಟು ಮೈನಸ್ 12 2s are 24, 16 1s are 16, minus 0, 10, 16, 12. ಕರೆಕ್ಟ್ ಏನಪ್ಪಾ? ಈಗ ಪ್ಲಸ್ ಎಲ್ಲ ನೋಡೋಣ ಎಷ್ಟು ಬರುತ್ತೆ ಅಂತ. +38 ಮೈನಸ್ ಎಲ್ಲ ನೋಡಿದ್ರೆ
ಮೈನಸ್ 55 ಬರ್ತಾ ಇದೆ. ಅಲ್ಲಿಗೆ ನಮಗೆ ಮೈನಸ್ ವ್ಯಾಲ್ಯೂಸ್ ಜಾಸ್ತಿ ಇದೆ. ಮೈನಸ್ 17 ಇಸ್ ದ ಆನ್ಸರ್. ಕರೆಕ್ಟಾ? ಈಗ ಮೀನ್ ಕ್ಯಾಲ್ಕುಲೇಟ್ ಮಾಡಿ, ಯಾಕೆಂದ್ರೆ ಮೀನ್ ಬೇಕಾಗಿರೋ ಐಟಮ್ಸ್ ಬಂದ್ಬಿಟ್ಟಿದೆ. ಈಗ ಮೀನ್ ಗೆ ಫಾರ್ಮುಲಾ ಕಂಟಿನ್ಯೂಸ್ ಸೀರೀಸ್ಗೆ a ಪ್ಲಸ್ ಸಮೇಷನ್ ಎಫ್ ಡಿ ಡ್ಯಾಶ್ ಡಿವೈಡೆಡ್ ಬೈ ಎನ್ ಇಂಟು ಸಿ. ನಮ್ಗೆ 35 ಏನ್ ಬಂದಿದೆ? ಅಸ್ಯೂಮ್ಡ್ ಮೀನ್ ಬಂದಿದೆ. ಎಫ್ ಡಿ ಡ್ಯಾಶ್ ಬಂದು ಮೈನಸ್ 17 ಇದೆ. ಎನ್ ಬಂದು 80 ಇದೆ. ಡಿಫರೆನ್ಸ್ ಇನ್ ದ ಕ್ಲಾಸ್ ಇಂಟು ಬಂದು 10 ಇದೆ. ಕರೆಕ್ಟಾ? ಈಗ ನೋಡಿ, ಪ್ಲಸ್ ಇಂಟು ಮೈನಸ್ ಅಂದ್ರೆ ಮೈನಸ್ ಬರುತ್ತೆ. 17 ಡಿವೈಡೆಡ್ ಬೈ 18 ಇಂಟು 10 2.125. ಕರೆಕ್ಟಾ? 125 13 ಅಂತ ಅನ್ಕೋಣ. ಎಷ್ಟು ಬರುತ್ತೆ? 32.87. ಓಕೆನಾ? ಇದು ಮೀನ್ ಬಂತು. ಈಗ ಮೀನ್ ಆಗಿದ ತಕ್ಷಣ ಮೋಡ್ಗೆ ಹೋಗ್ಬೇಕು. ಕರೆಕ್ಟಾ? ಮೋಡ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು? ದಟ್ಸ್ ಎ ಬಿಗ್ಗೆಸ್ಟ್ ಕ್ವಶನ್. ನಾನು ಹೇಳಿದ್ದೀನಿ, ಮೋಡ್ ಮಾಡಬೇಕಾದ್ರೆ ನಾವು ಫ್ರೀಕ್ವೆನ್ಸಿನಲ್ಲಿ ಹೈಯೆಸ್ಟ್ ಇರೋದು ಯಾವುದು? ಹೈಯೆಸ್ಟ್ ಯಾವುದು? 25. ಈ 25 ಅನ್ನ F1 ಅನ್ಕೊಳ್ಳಿ, ಇದನ್ನ F0 ಅನ್ಕೊಳ್ಳಿ, ಇದನ್ನ F2 ಅನ್ಕೊಳ್ಳಿ. ಈ 30 ನಾವು ಲೋಯರ್ ಫ್ರೀಕ್ವೆನ್ಸಿ ಅಂತ ಅನ್ಕೋಣ. ಕರೆಕ್ಟ್ ಏನಪ್ಪಾ? ಈಗ ಮೋಡ್ ಈಸ್ ಈಕ್ವಲ್ಸ್ ಟು L ಪ್ಲಸ್ F1 ಮೈನಸ್ F0 2F1 ಮೈನಸ್ F0 ಮೈನಸ್ F2 ಇಂಟು C. 30 ಪ್ಲಸ್ F1 ಎಷ್ಟಿದೆಯಪ್ಪ? 25. F0 ಎಷ್ಟಿದೆಯಪ್ಪ? 16. ಈಗ 2 ಇಂಟು 25 ಮೈನಸ್ 16 ಮೈನಸ್ 10 ಇಂಟು 10. ಈಗ 30 ಪ್ಲಸ್ 25 ಅಲ್ಲಿ 16 ಹೋದ್ರೆ 9. 50ರಲ್ಲಿ 26 ಹೋದ್ರೆ ಇನ್ನ 24 ಇಂಟು 10. ಕರೆಕ್ಟಾ? 30 ಪ್ಲಸ್ 3.75. ಅಲ್ಲಿಗೆ 35.75. ನಮ್ಗೆ ಮೋಡ್ ಕೂಡ ಬಂತು 33.75. ಮೋಡ್ ಕೂಡ ಬಂತು, ಮೀನ್ ಬಂತು, ಮೋಡ್ ಬಂತು. ಈಗ ನೆಕ್ಸ್ಟ್ ಏನ್ ಕ್ಯಾಲ್ಕುಲೇಟ್ ಮಾಡಬೇಕು? ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮಾಡಬೇಕು. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮಾಡಬೇಕಾದ್ರೆ ಫಾರ್ಮುಲಾ ಸಮೇಷನ್ ಎಫ್ ಡಿ ಡ್ಯಾಶ್ ಸ್ಕ್ವೇರ್ ಡಿವೈಡೆಡ್ ಬೈ ಎನ್ ಮೈನಸ್ ಸಮೇಷನ್ ಎಫ್ ಡಿ ಡ್ಯಾಶ್ ಡಿವೈಡೆಡ್ ಬೈ ಎನ್ ಹೋಲ್ ಸ್ಕ್ವೇರ್ ಹೋಲ್ ರೂಟ್ ಇಂಟು 100. ನಮ್ಗೆ ಎಫ್ ಡಿ ಡ್ಯಾಶ್ ಗೊತ್ತು, ಕರೆಕ್ಟಾ? ಬಟ್ ಎಫ್ ಡಿ ಡ್ಯಾಶ್ ಸ್ಕ್ವೇರ್ ಗೊತ್ತಿಲ್ಲ. ಅದಕ್ಕೆ ನಾವೇನ್ ಮಾಡಬೇಕು? ಫಸ್ಟ್ ಡಿ ಡ್ಯಾಶ್ ಸ್ಕ್ವೇರ್ ಮಾಡಬೇಕು. ಅಂದ್ರೆ ಡಿ ಡ್ಯಾಶ್ ಇದೆ ಅಲ್ವಾ, ಇದನ್ನ ಸ್ಕ್ವೇರ್. ಮೈನಸ್ ಇಂಟು ಮೈನಸ್ ಪ್ಲಸ್ 3 3s are 9. Minus into minus plus 2 2s are 4. Minus into minus plus 1 into 1 1. 0 1 4 9. ಕರೆಕ್ಟ್ ಏನಪ್ಪ? ಈಗ ಎಫ್ ಡಿ ಡ್ಯಾಶ್ ಸ್ಕ್ವೇರ್. ಎಫ್ ಇಲ್ಲಿದೆ, ಡಿ ಡ್ಯಾಶ್ ಸ್ಕ್ವೇರ್ ಇಲ್ಲಿದೆ. 5 9s are 45. 12 4s are 48. 16 1s are 16. This is 0. This is 10. 32 36. ಕರೆಕ್ಟ್ ಏನಪ್ಪಾ? ಈಗ ಇದನ್ನ ಟೋಟಲ್ ಮಾಡ್ಕೊಳ್ಳಿ. 8 14 22 27 5 8 9 10 14 18 187. ಈಗ 187 divided by 80 minus 17 divided by 80 whole square whole root into 100. ಕರೆಕ್ಟಾ? ಈಗ ನಂಬರ್ಸ್ ಹೇಳಿ. 187 divided by 80 2.33 minus, ನೋಡಿ ಯಾಕೆ ಮೈನಸ್ ಹಾಕಿದ್ದೀರಿ ಅಂದ್ರೆ ನೋಡಿ 17 divided by 80 ಮಾಡಿ, ಅದು ಮೈನಸ್ 0.25. ಮೈನಸ್ 0.25 ಇಂಟು ಮೈನಸ್ 0.25 ಮಾಡಿದ್ರೆ ಪ್ಲಸ್ ಆಗುತ್ತೆ. ಆ ಪ್ಲಸ್ ಇಂಟು ಮೈನಸ್ ಮಾಡಿದ್ರೆ ಮೈನಸ್ ಬರುತ್ತೆ. ಕರೆಕ್ಟಾ? ಎಷ್ಟು ಬರುತ್ತೆ? 0.25 ಇಂಟು 0.25
0.625 ಪಾಯಿಂಟ್ 625 ಕರೆಕ್ಟಾ? 0.25 ಇಂಟು 0.25 ಮಾಡ್ರಿ. 0625 625 0625 ಕರೆಕ್ಟಾ? ಈಗ ನಾವೇನ್ ಮಾಡಬೇಕು, 2.33 ನಲ್ಲಿ 0.0625 ಮೈನಸ್ ಮಾಡಿ 2.26 ಅದಕ್ಕೆ ರೂಟ್ ತೆಗೀರಿ. 1.50 ಇಂಟು 100 ಅಲ್ಲಿಗೆ 150 ಬರ್ತಾ ಇದೆ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಎಷ್ಟು ಬರ್ತಾ ಇದೆ? ನೀವೇನು ತಪ್ಪು ಹೇಳ್ತಾ ಇದ್ದೀರಪ್ಪ. 15.05 ಬರುತ್ತೆ. ಒಂದು ನಿಮಿಷ ಇಂಟು 100 ಮಾಡೋದು. ಇಂಟು 100 ಅಲ್ಲ, ಇದು 10 ಇದು. ಇಂಟು ಸಿ ಅಲ್ವಾ? ಆಗ 15.14 ಬಂತು ಬಿಡಿ ಆನ್ಸರ್. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇಸ್ 15.14 ಬರ್ತದೆ. ಓಕೆನಾ? ಸರಿ ಬಿಡಿ, ಆಯ್ತು. ಬಂತಾಯ್ತಲ್ವಾ? ಬಿಡಿ, ಬಂದಾಯ್ತಲ್ಲ. ಬಂದ್ಮೇಲೆ ಏನ್ ಮಾಡ್ತಿದ್ದೀರಾ? ಈಗ ನಮಗೆ ಮೀನ್ ಬಂತು, ಮೋಡ್ ಬಂತು, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬಂತು. ಈಗ 32.875 ಮೈನಸ್ 33.75 ಡಿವೈಡೆಡ್ ಬೈ 15.14. ಈಗ ಇಲ್ಲಿ ಮಾಡಿದ್ರೆ ಮೈನಸ್ ವ್ಯಾಲ್ಯೂ ಬರ್ತಾ ಇದೆ. ಕರೆಕ್ಟಾ? ಎಷ್ಟು ಬರ್ತಾ ಇದೆ ನೋಡಿ. 33.75 ಮೈನಸ್ 0.875 ಡಿವೈಡೆಡ್ ಬೈ 15.14 ಬರೋದು ಕೂಡ ಮೈನಸ್ ವ್ಯಾಲ್ಯೂ 0.057. 0.057. This is what the final answer is. ಕರೆಕ್ಟ್ ಆಗಿ 100ಗೆ 200% ಕರೆಕ್ಟ್ ಆಗಿದೆ. ಆಮೇಲೆ ಗೊತ್ತಾಯ್ತಾ ಕಾರ್ಲ್ ಪಿಯರ್ಸನ್ಸ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ ಹೆಂಗ್ ಮಾಡೋದು ಅಂತ ಗೊತ್ತಾಯ್ತಾ? ಸ್ಕ್ಯೂನೆಸ್ ಮಾಡಬೇಕು ಅಂದ್ರೆ ಏನೇನ್ ಬೇಕು? ಮೀನ್ ಬೇಕು, ಮೋಡ್ ಬೇಕು, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬೇಕು. ಕ್ಲಿಯರಾ? ಓಕೆ.